ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರೀತಿ ಅಂತ. ನಾನು ಆಮ್ ಅ ಪ್ರಾಕ್ಟಿಸಿಂಗ್ ಕನ್ಸಲ್ಟೆಂಟ್ ಸೈಕಾಟ್ರಿಸ್ಟ್ ಅಟ್ ಸ್ಪಂದನ ನರ್ಸಿಂಗ್ ಹೋಮ್. ಇವತ್ತಿನ ದಿನ ನಾನು ಅನ್ಕೊಂಡೆ ಬ್ಯಾಕ್ಗ್ರೌಂಡ್ ಆಫ್ ಆಲ್ ದ ಫಿಯರ್ ವಿ ಹ್ಯಾವ್ ವಿತ್ ರಿಗಾರ್ಡ್ ಟು ಕರೋನಾ ವೈರಸ್. ಕೆಲವು ಸಾಮಾನ್ಯವಾಗಿ ನಮಗೆ ಬರುವ ತೊಂದರೆಗಳು, ಮಾನಸಿಕ ತೊಂದರೆಗಳ ಬಗ್ಗೆ ನಾನು ಒಂದು ಓವರ್ವ್ಯೂ ಅಥವಾ ಪರಿಚಯ ನೀಡೋಣ ಅಂತ ಅನ್ಕೊಂಡಿದ್ದೇನೆ. ಸೊ ನಮಗೆ ಗೊತ್ತಿದೆ, ಕರೋನಾ ವೈರಸ್ ನಮ್ಮ ಜೀವನದ ದಿನನಿತ್ಯ ಶೈಲಿಯನ್ನೇ ಬದಲಾಯಿಸಿದೆ. ಒಂದು ರೀತಿಯ ಈ ಅನ್ಸರ್ಟಿನಿಟಿ ಅಥವಾ ಫಿಯರ್ ಇಂದ ಜನರಲ್ಲಿ ಭಯ, ಭೀತಿ ಮತ್ತೆ ಆತಂಕ ಮೂಡಿದೆ. ಈ ರೀತಿಯ ಅನಿರೀಕ್ಷಿತ ಪರಿಸರದ ಬದಲಾವಣೆಯಿಂದ ಮಾನಸಿಕ ತೊಂದರೆಗಳು ಕಾಣಿಸಿಕೊಳ್ಳುವುದು ಸಹಜ. ಅದು ಸ್ಟ್ರೆಸ್ ಅಥವಾ ಒತ್ತಡದಿಂದ ನಮಗೆ ಈ ಕರೋನಾ ವೈರಸ್ ಫಿಯರ್ ಇಂದ ಕೆಲವು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಸ್ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಸೊ ನಾವು ಈಗ 3 months to 4 months ವಿತ್ ರಿಗಾರ್ಡ್ ಟು ಕರೋನಾ ವೈರಸ್ ಮತ್ತೆ ಲಾಕ್ಡೌನ್ ಇಂದ ಜನರಿಗೆ ಆಗಿರುವ ಮಾನಸಿಕ ಪರಿಣಾಮಗಳು ಬಹಳ ಹೆಚ್ಚು ಅಂತ ಅನ್ನಿಸ್ತಾ ಇದೆ. ಸೊ ಮೋಸ್ಟ್ ಕಾಮನೆಸ್ಟ್ ನಮಗೆ ಇತ್ತೀಚೆಗೆ ಕಾಣಿಸ್ತಿರೋದು 3 ಥರದ್ದು. ಮೋಸ್ಟ್ ದೇಸೆ ಸ್ಲೀಪ್ನೆಸ್ನೆಸ್ ಅಥವಾ ಇನ್ಸೋಮ್ನಿಯಾ. ಬಹಳ ಜನ ಬಂದು ಹೇಳ್ತಾರೆ, ಡಾಕ್ಟ್ರೆ ನಮಗೆ ನಿದ್ದೆ ಬರ್ತಾ ಇಲ್ಲ, ಯಾಕೋ ಸಾಕಷ್ಟು ಮಟ್ಟಿಗೆ ನಮಗೆ ನಿದ್ದೆ ಬೀಳ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವು ಜನಗಳು ಒಂದು ರೀತಿಯ ಭಯ, ಆಂಟಿಸಿಪೇಟರಿ ಆಂಗ್ಸೈಟಿ, ಮುಂದೆ ಹೇಗಾಗ್ಬೋದು, ಕರೋನಾ ವೈರಸ್ ಆಂಗ್ಸೈಟಿ ಇರ್ಬೋದು ಅಥವಾ ಬೇರೆ ಥರ ಆತಂಕಗಳಿರ್ಬೋದು. ಆಂಗ್ಸೈಟಿ ಡಿಸಾರ್ಡರು ಬಹಳ ಹೆಚ್ಚಾಗಿ ಕಾಣಿಸ್ತಾ ಇದೆ. 3ನೇದಾಗಿ ಡಿಪ್ರೆಷನ್ ಅಥವಾ ಖಿನ್ನತೆ, ಅಂದರೆ ಅದು ಅಷ್ಟು ಸಾಮಾನ್ಯವಾಗಿ ಕಾಣಿಸ್ಕೊಳ್ತಿರುವ ಮಾನಸಿಕ ತೊಂದರೆಗಳು. ಸೊ ಹೇಳ್ದಂಗೆ ಇವತ್ತು 3 ತೊಂದರೆಗಳ ಬಗ್ಗೆ ನನಗೆ ಡಿಸ್ಕಸ್ ಮಾಡ್ಲಿಕ್ಕೆ ಇಷ್ಟ. ಮೊದಲನೇದಾಗಿ ಇನ್ಸೋಮ್ನಿಯಾ ಅಥವಾ ಸ್ಲೀಪ್ಲೆಸ್ನೆಸ್. ತುಂಬ ಜನಕ್ಕೆ ಈ 3ರಿಂದ 6 ತಿಂಗಳು ಇಂದ ಬಹಳ ಜನ ಹೇಳ್ತಾರೆ ನಮಗೆ ನಿದ್ದೆನೇ ಬರ್ತಾ ಇಲ್ಲ. ಸೊ ನಿದ್ದೆ ತೊಂದರೆಗಳಂದ್ರೆ ಏನು? ಸ್ಲೀಪ್ಲೆಸ್ನೆಸ್ ಅಂದ್ರೆ ಕೆಲವರಿಗೆ ನಿದ್ದೆ ಮಾಡಕ್ ಆಗ್ತಾ ಇರಲ್ಲ, ರಿಫ್ರೆಶಿಂಗ್ ಸ್ಲೀಪ್ ಇರಲ್ಲ. ಬೆಳಿಗ್ಗೆ ಎದ್ರೂ ಅವ್ರಿಗೆ ಹೇಳ್ತಾರೆ ನಮ್ಗೆ ಸಾಕಷ್ಟು ಮಟ್ಟೆ ನಾವು ನಿದ್ದೆ ಮಾಡಿಲ್ಲ, ನಮ್ಗೇನೋ ಒಂಥರ ಬೆಳಿಗ್ಗೆ ಸುಸ್ತಾಗ್ತಾ ಇದೆ, ತಲೆನೋವು, ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಇನ್ ಕೆಲವೊಂದು ಜನ ಹೇಳ್ತಾರೆ ನಾವು ಸಾಧಾರಣವಾಗಿ 10 ಗಂಟೆ ಅಥವಾ 11 ಗಂಟೆಗೆ ಮಲಗ್ತಿದ್ವಿ, ಇವಾಗ ನಾನು ಮಲಗಕ್ ಹೋದ್ರೂ ನನಗೆ ಸಾಕಷ್ಟು ಮಟ್ಟಿಗೆ ಒಳ್ಳೆ ನಿದ್ದೆ ಬೀಳಕ್ ತುಂಬಾ ಸಮಯ ತಗೋತಿದೆ, 1 hour 2 hour ಆದ್ರೂ ನನಗೆ ನಿದ್ದೆ ಬರ್ತಿಲ್ಲ ಅಂತ. ಇನ್ನು ಕೆಲವರು ಜನಕ್ಕೆ ಮಧ್ಯ ನಿದ್ರೆಯಿಂದ ಎಚ್ಚರ ಆಗ್ತಾ ಇದ್ದಾರೆ. ಕಂಟಿನ್ಯೂಸ್ ನಿದ್ದೆ ಅವ್ರಿಗೆ ಸಾಮಾನ್ಯವಾಗಿ ಮನುಷ್ಯನಿಗೆ 6ರಿಂದ 8 ಗಂಟೆ ಕಾಲ ನಿದ್ದೆ ಸಾಕಷ್ಟು ಮಟ್ಟಿಗೆ ಬೇಕಾಗುತ್ತೆ. ಸೊ ಈ ತರ ಇಂಟರ್ಮಿಟೆಂಟ್ ಅಥವಾ ಮಧ್ಯ ಎಚ್ಚರ ಆಗುವ ಸಮಸ್ಯೆಗಳಿರುತ್ತೆ. ಇನ್ನು ಕೆಲವೊಮ್ಮೆ ಬೆಳಗಿನ ಜಾವ ಸಾಧಾರಣವಾಗಿ 7 ಗಂಟೆಗೆ 6 ಗಂಟೆಗೆ ಎಚ್ಚರ ಆಗೋ ಬದಲು 3 ಗಂಟೆ ಅಥವಾ 4 ಗಂಟೆಗೆ ಎಚ್ಚರ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಇನ್ಸೋಮ್ನಿಯಾ ಅಥವಾ ಸ್ಲೀಪ್ನೆಸ್ನೆಸ್ಗೆ ಸಾಮಾನ್ಯವಾಗಿ ಇನಿಷಿಯಲ್ ಇನ್ಸೋಮ್ನಿಯಾ ಅಂದ್ರೆ ಬೆಳಿಗ್ಗೆ ರಾತ್ರಿ ಮಲಗ್ಲಿಕ್ಕೆ ಕಷ್ಟ ಆಗುತ್ತೆ. ಇಂಟರ್ಮಿಟೆಂಟ್ ಅಂದ್ರೆ ಮಧ್ಯ ಎಚ್ಚರ ಆಗ್ಬೋದು. ಟರ್ಮಿನಲ್ ಅಂದ್ರೆ ಬೆಳಿಗ್ಗೆ ಬೇಗ ಎಚ್ಚರ ಆಗೋದು ಅಥವಾ ನಾನ್ ರಿಫ್ರೆಶಿಂಗ್ ಸ್ಲೀಪ್. ಸೊ ಈ ತರ 4 ಥರ ಸಮಸ್ಯೆಗಳಿದ್ರೆ ಅವರಿಗೆ ಇನ್ಸೋಮ್ನಿಯಾ ಅಥವಾ ಸ್ಲೀಪ್ಲೆಸ್ನೆಸ್ ಅಂತ ಹೇಳ್ಬೋದು. ಕೆಲವು ಜನಕ್ಕೆ ದೇರ್ ಇಸ್ ಸಮಥಿಂಗ್ ಲೈಕ್ ಅಕ್ಯೂಟ್ ಇನ್ಸೋಮ್ನಿಯಾ, ಅಂದ್ರೆ ತುಂಬಾ ಸಾಧಾರಣವಾಗಿ ಒಂದೆರಡು ದಿನ ಅಥವಾ ವಾರಗಟ್ಲೆ ನಿದ್ದೆ ಬರಲಿಲ್ಲ ಅಂದ್ರೆ ಅಕ್ಯೂಟ್ ಇನ್ಸೋಮ್ನಿಯಾ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ದೀರ್ಘಕಾಲದ ಇನ್ಸೋಮ್ನಿಯಾ ಅಂದ್ರೆ ಕ್ರಾನಿಕ್ ಇನ್ಸೋಮ್ನಿಯಾ. ಸುಮಾರು ಜನಕ್ಕೆ ವಾರಗಟ್ಲೆ ಅಥವಾ ತಿಂಗಳುಗಟ್ಲೆ ನಿದ್ದೆ ಬರ್ಲಿಕ್ಕೆ ಬಹಳ ಕಷ್ಟಪಡ್ತಿರ್ತಾರೆ. ಇಂಥವ್ರಿಗೆ ಕ್ರಾನಿಕ್ ಇನ್ಸೋಮ್ನಿಯಾ ಅಂತ ಹೇಳ್ತೀವಿ. ಸೊ ಈ ನಿದ್ದೆ ತೊಂದರೆಗಳು ಏನ್ ಕಾರಣ ಇರ್ಬೋದು? ಈ ಸ್ಲೀಪ್ಲೆಸ್ನೆಸ್ ಅಥವಾ ಸ್ಲೀಪ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಸಾಧಾರಣವಾಗಿ ಈ ನಿದ್ರೆ ಕ್ರಾನಿಕ್ ಇನ್ಸೋಮ್ನಿಯಾ ಇದ್ರೆ ಅವರಿಗೆ ಆಲ್ಮೋಸ್ಟ್ 50 to 60% ದೇರ್ ಮೇ ಬಿ ಅನ್ ಅಂಡರ್ಲೈಯಿಂಗ್ ಸೈಕ್ಯಾಟ್ರಿಕ್ ಸಮಸ್ಯೆಗಳು. ಈಗ ಆತಂಕದಿಂದ ಇರ್ಬೋದು, ಖಿನ್ನತೆಯಿಂದ ಇರ್ಬೋದು, ಈ ತರ ಸೈಕ್ಯಾಟ್ರಿಕ್ ಸಮಸ್ಯೆಗಳಿದ್ರೂ
ಸುಮಾರು ಜನಕ್ಕೆ ನಿದ್ದೆ ಬರ್ಲಿಕ್ಕೆ ಕಷ್ಟ ಆಗುತ್ತೆ. ಅಥವಾ ಓನ್ಲಿ ಪ್ರೈಮರಿ ಇನ್ಸೋಮ್ನಿಯಾ, ಅವ್ರಿಗೆ ಬೇರೆ ಮಾನಸಿಕ ತೊಂದರೆಗಳು ಏನೂ ಇರೋದಿಲ್ಲ, ಆದರೆ ನಿದ್ದೆ ಮಾತ್ರ ಬರೋಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ. ಕಾರಣಗಳೇನಿರ್ಬೋದು ಈ ನಿದ್ರೆ ಸಮಸ್ಯೆಗಳಿಗೆ? ಕಾರಣಗಳು, ಒನ್ ಇಸ್ ಮೇ ಬಿ ಅನ್ ಅಕ್ಯೂಟ್ ಟ್ರಾನ್ಸಿಯಂಟ್ ಫಾರ್ಮ್. ಈಗ ಸಾಧಾರಣವಾಗಿ ಈಗಿರೋ ಪರಿಸ್ಥಿತಿಯಲ್ಲಿ ಒಂದು ರೀತಿಯ ಭಯ, ಆತಂಕ, ಎಲ್ಲರಲ್ಲೂ ವರಿಸಮ್ ಏನಾಗ್ಬೋದು ಮುಂದೆ, ಈ ತೊಂದರೆ ಕಾಯಿಲೆ ಬಗ್ಗೆ ಹೇಗಿರುತ್ತೆ, ಫ್ಯೂಚರ್ ಏನು, ಈ ಥರ ಎಕ್ಸೆಸಿವ್ ವರಿಯಿಂದ ಅಕ್ಯೂಟ್ ಸ್ಲೀಪ್ ಪ್ರಾಬ್ಲಮ್ಸ್ ಆಗ್ಬೋದು. ಅಥವಾ ಇನ್ನೂ ಕೆಲವೊಮ್ಮೆ ಲೈಫ್ ಇವೆಂಟ್, ಮೇಜರ್ ನೆಗೆಟಿವ್ ಲೈಫ್ ಇವೆಂಟ್, ಅಥವಾ ಅಕ್ಯೂಟ್ ಸ್ಟ್ರೆಸ್ಸು, ಜಾಬ್ ಲಾಸ್, ಫೈನಾನ್ಷಿಯಲ್ ಸ್ಟ್ರೆಸ್, ಈ ಥರ ಔಟ್ಸೈಡ್ ಸ್ಟ್ರೆಸ್ ಅಥವಾ ಒತ್ತಡಗಳಿದ್ರೂ ನಿದ್ರೆ ಸಮಸ್ಯೆಗಳು ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಈಗ ಸುಮಾರು ಜನ ಬಂದು ಹೇಳ್ತಾರೆ, ಡಾಕ್ಟ್ರೇ ನಮ್ಗೆ ನಿದ್ದೆ ಬರ್ತಿಲ್ಲ, ಏನಾದರೂ ಮಾತ್ರೆ ಬರ್ಕೊಟ್ಬಿಡಿ ಅಂತ. ಸೊ ಮೊದಲನೇದಾಗಿ ನಿದ್ರೆ ಏನಕ್ಕೆ ಬರ್ತಿಲ್ಲ ಅಂತ ನಾವು ಸಮಸ್ಯೆಯನ್ನು ನಾವೇ ಪರಿಹಾರ ಮಾಡ್ಕೊಳ್ಳಿಕ್ಕೆ ಮೊದಲನೇದಾಗಿ ಪ್ರಯತ್ನ ಮಾಡಬೇಕಾಗುತ್ತೆ. ವಾಟ್ ಈಸ್ ದ ರೀಸನ್? ಸಮ್ ಕೈಂಡ್ ಆಫ್ ಸೆಲ್ಫ್ ಅವೇರ್ನೆಸ್. ಏನಕ್ಕೆ ನಿದ್ದೆ ಬರ್ತಿಲ್ಲ, ನನಗೆ ಇತ್ತೀಚೆಗೆ ಏನಾದರೂ ಸ್ಟ್ರೆಸ್ ಮಾಡ್ಕೊಂಡಿದ್ದೀನಾ, ತೊಂದರೆ ಆಗಿದೆಯಾ, ವರೀಡಾ, ಏನು ಕಾರಣಕ್ಕೆ ನನಗೆ ನಿದ್ದೆ ಬರ್ತಿಲ್ಲ ಅನ್ನೋದು ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಮತ್ತೆ ನಿದ್ರೆ ಬರ್ದೇ ಇರೋ ಕಾರಣಗಳು ಹಲವಾರಿರುತ್ತೆ. ಮೊದಲನೇದಾಗಿ ವಿ ಆಲ್ ಹ್ಯಾವ್ ಟು ಪ್ರಾಕ್ಟಿಸ್ ಸಮಥಿಂಗ್ ಕಾಲ್ಡ್ ಹೆಲ್ತಿ ಸ್ಲೀಪಿಂಗ್ ಹ್ಯಾಬಿಟ್ಸ್ ಅಥವಾ ಸ್ಲೀಪ್ ಹೈಜೀನ್ ಅಂತ. ಸೊ ಸ್ಲೀಪ್ ಹೈಜೀನ್ ಏನು ಹೇಳ್ತಾರೆ ಅಂದರೆ, ಫಾಲೋ ಅ ರೊಟೀನ್ ಸ್ಲೀಪ್ ಪ್ಯಾಟರ್ನ್. ಅಂದರೆ ಸಾಧಾರಣವಾಗಿ 10 ಗಂಟೆಗೆ ಮಲಗೋದು, 6 ಗಂಟೆಗೆ ಎದ್ದೋಳೋದು. ಸೊ ಈ ಥರ ಒಂದು ರೊಟೀನ್ ಇಟ್ಕೋಬೇಕು. ಸೊ ಸ್ಲೀಪ್ ಎಟ್ ದ ಸೇಮ್ ಟೈಮ್ ಆ್ಯಂಡ್ ಗೆಟಿಂಗ್ ಅಪ್ ಎಟ್ ದ ಸೇಮ್ ಟೈಮ್. ಸೊ ಒಂದೊಂದ್ಸತಿ ಲೇಟಾಗಿ ಮಲಗೋದು, ಸೊ ವೇರಿಯೇಷನ್ಸ್ ಇನ್ ಟೈಮ್ ಇದ್ರೂ ಸಹ ನಿದ್ದೆ ಬರ್ತಿರ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಫಾಲೋಯಿಂಗ್ ಅ ಸ್ಲೀಪ್ ರೊಟೀನ್, ಸ್ಲೀಪಿಂಗ್ ಎಟ್ ದ ಸೇಮ್ ಟೈಮ್ ಆ್ಯಂಡ್ ಗೆಟಿಂಗ್ ಅಪ್ ಎಟ್ ದ ಸೇಮ್ ಟೈಮ್. ಇನ್ನು ಕೆಲವೊಮ್ಮೆ ರಾತ್ರಿ ನಿದ್ದೆ ಬರ್ತಿಲ್ಲ ಅಂದರೆ ನೆಕ್ಸ್ಟ್ ದಿನ ಮಲಗಿಬಿಡ್ತಾರೆ. ಅಯ್ಯೋ ನೈಟ್ ಎಲ್ಲ ನಿದ್ದೆ ಬಂದಿಲ್ಲ, ನಾನು ಮಧ್ಯಾಹ್ನ ನಿದ್ದೆ ಮಾಡಬೇಕು ಅಂತ ಬೆಳಗಿನ ಜಾವ ಅಥವಾ ಮಧ್ಯಾಹ್ನ ನ್ಯಾಪ್ ತಗೋತಾರೆ. ಒಂದು ಸ್ವಲ್ಪ ಮಟ್ಟಿಗೆ 1 hour 2 hours ರಾತ್ರಿ ನಿದ್ದೆ ಮಾಡಿಲ್ಲ, ತುಂಬ ಸುಸ್ತಾಗ್ತಿದೆ, ಸೊ ನಿದ್ದೆ ಮಾಡೋಣ ಅಂತ. ಆದಷ್ಟು ದಿಸ್ ಶುಡ್ ನಾಟ್ ಬಿ ಡನ್. ಸೊ ಈಗ ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ಮತ್ತೆ ಅವತ್ತಿನ ದಿನ ರಾತ್ರಿ ನಿದ್ದೆ ಬರಲಿಕ್ಕೆ ತುಂಬ ಕಷ್ಟ ಆಗುತ್ತೆ. So following a same routine and avoiding afternoon naps. So this is something like a stimulant cut-off therapy ಅಂತ. ಈ ಸ್ಟಿಮ್ಯುಲೇಷನ್ ಏನೇನಾಗ್ತಿದೆ ಅವೆಲ್ಲ ಮೊದಲನೇದಾಗಿ ನಾವು ಸರಿಪಡಿಸ್ಕೊಳ್ಬೇಕಾಗುತ್ತೆ. ಮೂರನೇದಾಗಿ ಸ್ಲೀಪ್ ಹೈಜೀನಲ್ಲಿ ಹೇಳ್ತಾರೆ, ಬೆಡ್ರೂಮ್ನ ಕಂಫರ್ಟಬಲ್ ಆಗಿ ಇಟ್ಕೋಬೇಕು. ಇನ್ನು ಕೆಲವೊಮ್ಮೆ ಬೆಡ್ನ ಯು ಹ್ಯಾವ್ ಟು ಕಂಡೀಷನ್ ದ ಬೆಡ್ ಓನ್ಲಿ ಫಾರ್ ಸ್ಲೀಪ್ ಅಂತ. ಅಂದರೆ ಕೆಲವು ಬೆಡ್ ಮೇಲೆ ಊಟ ಮಾಡ್ತಾರೆ, ತಿಂಡಿ ತಿಂತಾರೆ, ಟಿವಿ ನೋಡ್ತಾರೆ. ಸೊ ಆದಷ್ಟು ಮಟ್ಟಿಗೆ ಈ ಥರ ಡೂಯಿಂಗ್ ಆಕ್ಟಿವಿಟೀಸ್ ಆನ್ ದ ಬೆಡ್ ಅದರ್ ದೆನ್ ಸ್ಲೀಪಿಂಗ್ನ ವಿ ಹ್ಯಾವ್ ಟು ಅವಾಯ್ಡ್. ಕಟ್ಟಿಂಗ್ ಆಫ್ ಆಲ್ ದ ಸ್ಟಿಮ್ಯುಲೆಂಟ್ಸ್. ಇನ್ನು ಕೆಲವೊಮ್ಮೆ ನಾವು ನೋಡ್ಕೋಬೇಕು, ಎಕ್ಸೆಸ್ ಕಾಫಿ, ಟೀ, ಆಲ್ಕೋಹಾಲ್, ಎಸ್ಪೆಷಲಿ ಆಲ್ಕೋಹಾಲ್ ಇಸ್ ಅ CNS ಡಿಪ್ರೆಸೆಂಟ್. ಇನಿಷಿಯಲಿ ಒಂದು ಸ್ವಲ್ಪ ಮಟ್ಟಿಗೆ ಜನಕ್ಕೆ ಒಂಚೂರು ಆಲ್ಕೋಹಾಲ್ ತಗೊಂಡ್ಬಿಟ್ರೆ ನಂಗೆ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಆಲ್ಕೋಹಾಲ್ ತಗೊಳ್ಳೋ ಅಭ್ಯಾಸವು ಬಹಳಷ್ಟು ಮಂದಿಗಿರುತ್ತೆ. ಇನಿಷಿಯಲಿ ಸ್ವಲ್ಪ ಮಟ್ಟಿಗೆ ನಿದ್ದೆ ಕೊಟ್ಟರು ಲಾಂಗ್ ಟರ್ಮ್ ಬೇಸಿಸ್ ಕ್ವಾಲಿಟಿ ಆಫ್ ದ ಸ್ಲೀಪ್ ಕಾಂಪ್ರಮೈಸ್ ಆಗುತ್ತೆ. ಸೊ ಕಟ್ ಆಫ್ ಆಲ್ ದ ಸ್ಟಿಮ್ಯುಲೆಂಟ್ಸ್ ಲೈಕ್ ಕಾಫಿ, ಟೀ, ನಿಕೋಟೀನ್, ಸಿಗರೆಟ್ಸ್, ಆಲ್ಕೋಹಾಲ್. ಸೊ ಅಟ್ಲೀಸ್ಟ್ 4 to 6 hours, 4 to 6 hours ಮುಂಚೆ ನಿದ್ದೆ ಮಾಡೋಕ್ಕಿಂತ ಮುಂಚೆ ಮೇಕ್ ಶ್ಯೂರ್ ದಟ್ ದ ಬ್ರೈನ್ಗೆ ಸ್ಟಿಮ್ಯುಲೇಟಿಂಗ್ ಏಜೆಂಟ್ಸ್ ಏನೂ ಇರಬಾರ್ದು ಅಂತ. ಇನ್ನು ಕೆಲವೊಮ್ಮೆ ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿದ್ರೆ ಅಥವಾ ಹಾಲು ಕುಡಿದ್ರೆ ಅಥವಾ ಬನಾನಾ ತಿಂದರೆ ವಿಚ್ ಆರ್ ರಿಚ್ ಇನ್ ಟ್ರಿಪ್ಟೋಫ್ಯಾನ್. ಈಗ ನಿದ್ದೆ ಬರದೇ ಇರೋ ಕಾರಣಕ್ಕೆ ಒಂದು ರಸ ಇರುತ್ತೆ ಸೆರೆಟೋನಿನ್ ಅಂಶ ಅಂತ ಬ್ರೈನಲ್ಲಿ. ಆ ಸೆರೆಟೋನಿನ್ ಅಂಶನ ಉತ್ಪತ್ತಿ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಕೆಲವು ಊಟದಲ್ಲಿ ಅಂದರೆ ಮಿಲ್ಕ್ ಅಥವಾ ಬನಾನಾದಲ್ಲಿ ಟ್ರಿಪ್ಟೋಫ್ಯಾನ್ ಅನ್ನೋದು ಅಂಶ ಇರುತ್ತೆ. ಸೊ ಈ ಥರ ಏಜೆಂಟ್ಸ್ ತಗೊಂಡ್ರು ನಿದ್ದೆನ ನಾವು ಸ್ವಲ್ಪ ಬರಲಿಕ್ಕೆ ನಾವು ಅನುಕೂಲ ಆಗುತ್ತೆ. ಇನ್ನು ಕೆಲವೊಮ್ಮೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನಿದ್ದೆ ಬರದೇ ಇರೋ ಕಾರಣಕ್ಕೆ
ಐ ಥಿಂಕ್ ಪ್ರಾಬಬಲಿ ಹೆಚ್ಚು ವಿಗರಸ್ ಎಕ್ಸಸೈಸ್ನ ವಿ ಹ್ಯಾವ್ ಟು ಅವಾಯ್ಡ್ ಟುವರ್ಡ್ಸ್ ಲೇಟ್ ಈವ್ನಿಂಗ್. ಮೈಲ್ಡ್ ಟು ಮಾಡ್ರೇಟ್, ಈಗ ವಾಕ್ ಆಗಿರ್ಬೋದು, ಒಂದು 30 minutes ವಾಕ್ ಅಥವಾ ಎಕ್ಸಸೈಸ್ ಮಾಡಿದ್ರೂ ಕೂಡ ಸಾಕಷ್ಟು ಮಟ್ಟಿಗೆ ನಿದ್ರೆ ಬರೋ ಸಾಧ್ಯತೆಗಳಿರುತ್ತೆ. ಸೊ ರೊಟೀನ್ ಆಫ್ ಮೈಲ್ಡ್ ಟು ಮಾಡ್ರೇಟ್ ಎಕ್ಸಸೈಸ್, ನ್ಯೂಟ್ರಿಷಿಯಸ್ ಫುಡ್ ಇವೆಲ್ಲ ಮಾಡಿದ್ರೆ ನಮಗೆ ಸ್ಲೀಪ್ ಕ್ವಾಲಿಟಿ ಅಥವಾ ನಿದ್ರೆ ಸಮಸ್ಯೆಯನ್ನ ನಾವು ಬಗೆಹರಿಸ್ಕೊಳ್ಬೋದು. ಆಮೇಲೆ ಇನ್ ಕೆಲವೊಮ್ಮೆ ಹೇಳ್ತಾರೆ, ಒಂದು ಮಧ್ಯರಾತ್ರಿ ನಿದ್ದೆ ಬರ್ತಿಲ್ಲ ಡಾಕ್ಟ್ರೆ, ಅದಕ್ಕೆ ನಾವು ಮಧ್ಯರಾತ್ರಿ ನಾವು ವಾಟ್ಸಪ್ ಅಥವಾ ವಿಡಿಯೋಸ್ ನೋಡ್ತಾ ಇರ್ತೀವಿ ಯಾಕಂದ್ರೆ ನಿದ್ದೆ ಬರ್ತಿಲ್ಲ ಅಂತ. ಸೊ ಇದು ಕೂಡ ಸಾಕಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಬೇಕು. ಸೊ ಅಕಸ್ಮಾತ್ ಒಂದಿನ ಅಥವಾ 2 ದಿನ ನಿದ್ದೆ ಬರ್ಲಿಲ್ಲ ಅಂದ್ರೆ ವಿ ಶುಡ್ ನಾಟ್ ಗೋ ಇನ್ ಟು ಅನ್ ಆಂಗ್ಸೈಟಿ ಮೋಡ್. ಒಂದ್ ದಿವಸ ಬರ್ತಾ ಇಲ್ಲ ನನ್ಗೆ ಏನಾಗುತ್ತೋ ಅನ್ನೋದು ಗಾಬರಿ ಪಡಬಾರ್ದು. 1 ದಿನ 2 ದಿನ ನಿದ್ದೆ ಬರ್ಲಿಲ್ಲ ಅಂದ್ರೂ 3ನೇ ದಿನ ಅಥವಾ 4ನೇ ದಿನ ನಿದ್ದೆ ಖಂಡಿತ ಬಂದೇ ಬರ್ತದೆ. ಸೊ ಆಲ್ವೇಸ್ ಮೇಕ್ ಶ್ಯೂರ್ ಈ ಮಧ್ಯರಾತ್ರಿ ನಿದ್ದೆ ಬರ್ಲಿಲ್ಲ ಅಂದಾಗ ಈ ಮೊಬೈಲ್ ಫೋನು ಈ ತರ ಆಕ್ಟಿವೇಟಿಂಗ್ ಆಗೋ ಆಕ್ಟಿವಿಟೀಸ್ನ ನೀವು ಕಟ್ ಡೌನ್ ಮಾಡಬೇಕು. ನಿದ್ದೆ ಬರ್ಲಿಲ್ಲ ಅಂದ್ರೆ ದೇಸೆ ಪ್ಯಾಸಿವ್ಲಿ ಲೈಯಿಂಗ್ ಆನ್ ದ ಬೆಡ್ ಅಥವಾ ಬೆಡ್ ಇಂದ ಹೊರಗೆ ಬಂದು ಆದಷ್ಟು ಮಟ್ಟಿಗೆ ಏನಾದರೂ ಪುಸ್ತಕ ಅಥವಾ ಮ್ಯಾಗಝೀನ್ ಲೈಟ್ ರೀಡಿಂಗ್ ಮಾಡಿ ಮತ್ತೆ ಪ್ಯಾಸಿವ್ಲಿ ಗೋಯಿಂಗ್ ಇನ್ ಟು ಬೆಡ್. ಸೊ ಈ ತರ ಕೆಲವು ಸ್ಲೀಪ್ ಹ್ಯಾಬಿಟ್ಸ್ ಅಥವಾ ಸ್ಲೀಪ್ ಹೈಜೀನ್ ಅನ್ನು ನೀವು ಆದಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಸಾಕಷ್ಟು ಮಟ್ಟಿ ನಿದ್ರೆ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಇನ್ನು 2ನೇದಾಗಿ ಮಾತ್ರೆಗಳ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ನಿಮ್ಮ ಡಾಕ್ಟ್ರು ನಿರ್ಧಾರ ಮಾಡ್ತಾರೆ. 2ನೇದಾಗಿ ಈಗ ಸ್ಲೀಪ್ಲೆಸ್ನೆಸ್ ಒಂದು ಸಾಮಾನ್ಯವಾಗಿ ಮಾನಸಿಕ ತೊಂದರೆಗಳಾಗಿತ್ತು ಈ ಲಾಕ್ಡೌನ್ ಟೈಮಲ್ಲಿ. 2ನೇದಾಗಿ ತುಂಬಾ ಸಾಮಾನ್ಯವಾಗಿ ಬಂದಿದ್ದು ನಮ್ಗೆ ಅಂದ್ರೆ ಎಕ್ಸೆಸಿವ್ ಆಂಗ್ಸೈಟಿ ಅಥವಾ ಆತಂಕ, ಒಂದು ರೀತಿಯ ಭಯ. ಈ ಭಯ ಅನ್ನೋದು ಒಂದು ರೀತಿಯ ಭಾವನೆ ಎಲ್ಲರಲ್ಲೂ ಇರಬೇಕು. ಈಗ ಕರೋನಾ ವೈರಸ್ ಕಾಪಾಡ್ಕೊಳ್ಳಿಕ್ಕೆ ಒಂದ್ ರೀತಿ ಸಾಕಷ್ಟು ಮಟ್ಟಿಗೆ ಭಯ ಇದ್ರೆ ನಾವು ವಿ ಟೇಕ್ ಆಲ್ ದ ಪ್ರಿಕಾಷನ್ಸ್. ಮಾಸ್ಕ್ ಹಾಕೋತೀವಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗುತ್ತೆ, ಕೈ ತೊಳ್ಕೊತೀವಿ. ಸೊ ಒಂದ್ ರೀತಿ ಭಯ ಇಸ್ ಪ್ರೊಟೆಕ್ಟಿವ್. ಸೊ ಭಯ ಅನ್ನೋದು ಇರ್ಲೇಬೇಕು. ಆದ್ರೆ ಇದು ಮೀರ್ ಹೋದಾಗ ಆಗಾಗ ಇಟ್ ಬಿಕಮ್ಸ್ ಪೆಥಲಾಜಿಕಲ್ ಆಂಗ್ಸೈಟಿ. ಸೊ ತುಂಬಾ ಆತಂಕ ಆದಾಗ ಇಡೀ ದಿನ ನಮ್ಗೆ ಒಂದ್ ರೀತಿ ಭಯ, ಗಾಬರಿ, ವರೀಸಮ್, ಮತ್ತೆ ದಿನನಿತ್ಯ ಜೀವನದಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ, ಬೇರೆಯವ್ರ ಹತ್ರ ಖುಷಿಯಾಗಿಡಕ್ ಬಿಡ್ತಾ ಇರಲ್ಲ. ಸೊ ಈ ತರ ಪರಿಸ್ಥಿತಿ ಇರುವಾಗ ಪೆಥಲಾಜಿಕಲ್ ಆಂಗ್ಸೈಟಿ ಅಂತ ಹೇಳ್ತೀವಿ, ಅವಾಗ್ಲೂ ಕೂಡ ನಾವು ಚಿಕಿತ್ಸೆ ತಗೊಳ್ಬೇಕಾಗುತ್ತೆ. ಆಂಗ್ಸೈಟಿ ಅಂದ್ರೆ ಏನು? ಆತಂಕ ಅಂದ್ರೆ ಏನು? ಆತಂಕ ಬಹಳ ಸಾಮಾನ್ಯವಾಗಿ ಬರುವಂತ ಮಾನಸಿಕ ತೊಂದರೆಗಳು. ಈ ಆತಂಕಕ್ಕೆ ಕಾರಣಗಳು ಹಲವಾರು. ಒಂದು ಒತ್ತಡಗಳಿರ್ಬೋದು, ಈ ಲೈಫ್ ಸ್ಟ್ರೆಸ್ ಇರ್ಬೋದು, ಅಥವಾ ನೆಗೆಟಿವ್ ಲೈಫ್ ಇವೆಂಟ್ ಇರ್ಬೋದು. ಸೊ ಈ ತರ ಹೊರಗಿರ ಕಾರಣಗಳಿಂದ ಕೂಡ ನಮ್ಗೆ ಆತಂಕದ ಕಾಯಿಲೆ ಬರ್ಬೋದು. ಸೊ ಆತಂಕ ಅಂದ್ರೆ ಏನು? ಲಕ್ಷಣಗಳೇನು? ಆತಂಕ ಲಕ್ಷಣಗಳಲ್ಲಿ 2 ತರ ವಿಂಗಡಿಸಬಹುದು. ಒಂದು ದೈಹಿಕ ಮತ್ತೆ ಮಾನಸಿಕ. ದೈಹಿಕ ಅಂದ್ರೆ ಏನಾಗುತ್ತೆ? ಆತಂಕದಲ್ಲಿ ಹೃದಯದ ಬಡಿತ ಹೆಚ್ಚಾಗುತ್ತೆ, ಒಂದ್ ರೀತಿ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಹಾರ್ಟ್ ಬೀಟ್ ಸಾಧಾರಣವಾಗಿ 70 to 74 ಇದ್ರೆ ಇವ್ರಿಗೆ ಆಲ್ಮೋಸ್ಟ್ 100-120 ಇರುತ್ತೆ. ಹೃದಯದ ಬಡಿತ ಅತಿ ವೇಗವಾಗಿರುತ್ತೆ. ಏನೋ ಒಂದು ರೀತಿಯ ಇಂಪೆಂಡಿಂಗ್ ಫಿಯರ್, ನನಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ಬೋದು, ಈಗ ನಾನು ಸತ್ತೇ ಹೋಗ್ಬೋದು ಅನ್ನೋಷ್ಟು ಪರಿಸ್ಥಿತಿ ಅಷ್ಟು ಆತಂಕ ಜನಕ್ಕೆ ಗಾಬರಿ ಪಡಿಸುತ್ತೆ. ಕೈಕಾಲ್ಗಳು ನಡಗ್ಬೋದು, ಕಾಲ್ ನಡಗ್ಬೋದು, ಒಂದ್ ರೀತಿಯ ಬ್ರೆತ್ಲೆಸ್ನೆಸ್, ಚೋಕಿಂಗ್ ಸೆನ್ಸೇಷನ್, ಉಸಿರಾಡಕ್ ಆಗದೆ ಇರೋದು, ಉಸಿರು ಕಟ್ಕೊಂಡಂಗೆ, ಬಾಯಿ ಒಣಗ್ದಂಗೆ. ಸೊ ಈ ತರ ಕೆಲವು ದೈಹಿಕ ಬದಲಾವಣೆಗಳಾದಾಗ ಅವ್ರಿಗೆ ಆಂಗ್ಸೈಟಿ ಅಥವಾ ಆತಂಕ ಇರೋ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಮ್ಮೆ ವಿನಾಕಾರಣವಾಗಿ ಏನೋ ಕಾರಣವಿಲ್ಲದೆ ಹಾರ್ಟ್ ಬೀಟ್ ಜಾಸ್ತಿ ಆದಾಗ ಅದಕ್ಕೆ ಪ್ಯಾನಿಕ್ ಅಟ್ಯಾಕ್ ಅಥವಾ ಹಠಾತ್ ಭಯ ಅಂತ ಹೇಳ್ತೀವಿ. ಈ ಪ್ಯಾನಿಕ್ ಅಟ್ಯಾಕ್ ಅಥವಾ ಹಠಾತ್ ಭಯ ಸಾಮಾನ್ಯವಾಗಿ ಸುಮಾರು ಸತಿ ಈ ತರ ಪೇಷಂಟ್ಸ್ಗಳು ಕಾರ್ಡಿಯಾಲಜಿಸ್ಟ್ಗಳು ಹೋಗ್ತಿರ್ತಾರೆ, ಪದೇ ECG ಮಾಡಿಸ್ಕೋತಾರೆ. ಏನೋ ಒಂದ್ ರೀತಿಯ ಭಯದಿಂದ ಅಥವಾ ನಂದು
ಹೃದಯ ಸರಿ ಕೆಲಸ ಮಾಡ್ತಿಲ್ವಾ, ಅದೇನೋ ಹೃದಯಕ್ಕೆ ತೊಂದರೆ ಆಗಿರ್ಬೋದು, ಅಥವಾ ನಂಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಸೊ ಈ ತರ ಅನಿಸಿಕೆಗಳು ಬಹಳ ಸಾಮಾನ್ಯ ಈ ಪ್ಯಾನಿಕ್ ಅಟ್ಯಾಕ್ ಅಥವಾ ಹಠಾತ್ ಭಯದಲ್ಲಿ. ಏನ್ ಕಾರಣಗಳಿರ್ಬೋದು? ಒಂದು ಹೇಳ್ದಂಗೆ ಅಕ್ಯೂಟ್ ಸ್ಟ್ರೆಸ್ ಇಂದ ಇರ್ಬೋದು. ಇನ್ನು ಕೆಲವೊಮ್ಮೆ ಈ ಭಯಗಳಿಗೆ ಏನು ಕಾರಣನೇ ಇರೋದಿಲ್ಲ. ಸುಮಾರು ಜನ ಹೇಳ್ತಾರೆ ನಮ್ಗೆ ಇತ್ತೀಚೆಗೇನು ನಮ್ಗೆ ಈ ಒತ್ತಡಗಳಿದೆ ಕರೋನಾ ಲಾಕ್ಡೌನ್ ಸಂದರ್ಭಗಳಲ್ಲಿ. ಬಟ್ ಇನ್ನು ಕೆಲವೊಮ್ಮೆ ಆಂಗ್ಸೈಟಿ ಡಿಸಾರ್ಡರ್ ಆಲ್ಮೋಸ್ಟ್ 15-20%, ಆಲ್ಮೋಸ್ಟ್ ಪ್ರತಿ 100 ಜನದಲ್ಲಿ 20-25 ಜನಕ್ಕೆ ಈ ತರ ತೊಂದರೆಗಳಿರುತ್ತೆ. ಬಟ್ ತುಂಬಾ ಜನಕ್ಕೆ ಲ್ಯಾಕ್ ಆಫ್ ಅವೇರ್ನೆಸ್, ಅವ್ರಿಗೆ ಗೊತ್ತಾಗ್ತಿರಲ್ಲ ಇದು ಮನಸ್ಸಿನ ತೊಂದರೆ ಅಂತ. ಸಾಮಾನ್ಯವಾಗಿ ಇದು ದೈಹಿಕ ತೊಂದರೆ ಅಥವಾ ಏನಾದ್ರೂ ಕಾರ್ಡಿಯಾಕ್ ಪ್ರಾಬ್ಲಮ್ ಕಾರಣದಿಂದ ಅವರಿಗೆ ಚಿಕಿತ್ಸೆ ತಗೊಳಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಇನ್ ಕೆಲವೊಮ್ಮೆ ಕಾರಣನೇ ಇರೋದಿಲ್ಲ, ಅಂದ್ರೆ ಏನು ಔಟ್ಸೈಡ್ ಸ್ಟ್ರೆಸ್ ಇರಲ್ಲ, ಆದ್ರೂ ಕೂಡ ಅವರಿಗೆ ಆತಂಕದ ಸಮಸ್ಯೆಗಳಾಗ್ಬೋದು. ಕಾರಣಗಳು ಹಲವಾರು ಇರುತ್ತೆ. ಇನ್ ದ ಫಾರ್ಮ್ ಆಫ್ ಜೆನೆಟಿಕ್ ಹಿಸ್ಟ್ರಿ ಇರ್ಬೋದು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಅಥವಾ ಫ್ಯಾಮಿಲಿಲಿ ಯಾರಿಗಾದ್ರೂ ಆಂಗ್ಸೈಟಿ ಪ್ರಾಬ್ಲಮ್ ಇದ್ರೆ ಈ ಜೆನೆಟಿಕ್ ಕಾಂಪೊನೆಂಟ್ ಕೂಡ ಪ್ರಾಬಬಲ್ ರೀಸನ್. ಇನ್ನು ಕೆಲವೊಮ್ಮೆ ಮೆದುಳಲ್ಲಿರುವ ರಾಸಾಯನಿಕ ಅಂಶಗಳು, ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಹೇಳ್ತೀವಿ, ಈ ಏರುಪೇರಿನ ಕಾರಣಗಳಿಂದ ಕೂಡ ಆಂಗ್ಸೈಟಿ ಬರುವ ಸಾಧ್ಯತೆ ಬಹಳಷ್ಟು ಜಾಸ್ತಿ ಇದೆ. ಸೊ ಮೂರನೇದಾಗಿ, ಒಂದು ಇನ್ಸೋಮ್ನಿಯಾ ಬಗ್ಗೆ ನಿಮ್ಗೆ ಸಾಕಷ್ಟು ಮಾಹಿತಿ ಸಿಕ್ತು ಅನ್ಕೊಂಡೆ. ಆತಂಕ ಅಂದ್ರೆ ಏನು ಅಂತ ಒಂದು ರೀತಿಗೆ ನಿಮ್ಗೆ ಅರ್ಥ ಆಗಿದೆ. ಇನ್ನು ಮೂರನೇದಾಗಿ ಮೋಸ್ಟ್ ಇಂಪಾರ್ಟೆಂಟ್, ಖಿನ್ನತೆ. ಈ ಖಿನ್ನತೆ ಮತ್ತೆ ಆತಂಕ ಸುಮಾರು ಜನದಲ್ಲಿ ಎರಡು ಒಟ್ಟಿಗೆ ಇರ್ಬೋದು. ಕೆಲವು ಖಿನ್ನತೆ ಸಮಸ್ಯೆಗಳಿರುತ್ತೆ, ಮತ್ತೆ ಆತಂಕದ ಸಮಸ್ಯೆಗಳಿರುತ್ತೆ, ಅಥವಾ ಎರಡು ಬೇರೆ ಬೇರೆ ಲಕ್ಷಣಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಖಿನ್ನತೆ ಅಂದ್ರೆ ನಿಮ್ಗೆಲ್ಲಾರ್ಗೂ ಗೊತ್ತು, ಡಿಪ್ರೆಷನ್ ಅಂತ. ಸೊ ಡಿಪ್ರೆಷನ್ ಅಂದ್ರೆ ಏನು? ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲಾರ್ಗೂ ಗೊತ್ತು ಡಿಪ್ರೆಷನ್ ಅಂತ ಹೇಳ್ತಿರ್ತೀವಿ. ಸ್ಟ್ರೆಸ್ಸು, ನನ್ಗೆ ಡಿಪ್ರೆಷನ್, ನನ್ಗೆ ಟೆನ್ಷನ್ ಅಂತ ಹೇಳ್ತೀವಿ. ಈ ಡಿಪ್ರೆಷನ್ ಅಂದ್ರೆ ಏನು? ಡಿಪ್ರೆಷನ್ ಅಂದ್ರೆ ಒಂದು ಬಹಳ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವ ಮಾನಸಿಕ ತೊಂದರೆ. ಇದು ಎಷ್ಟು ಮಟ್ಟಿಗೆ ಅದು ಕಾಮನ್ ಅಂದ್ರೆ ಎಲ್ಲಾರ್ಗೂ ಈಗ ಜ್ವರ ನೆಗಡಿ ಬರೋ ತರ ಡಿಪ್ರೆಷನ್ ಅನ್ನೋದು ಬಹಳ ಮಂದಿಯಲ್ಲಿರುತ್ತೆ. ಅದು ಹೆಂಗಸರಲ್ಲಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ, ಆಲ್ಮೋಸ್ಟ್ 15-20% ಜನಕ್ಕೆ ಖಿನ್ನತೆ ತೊಂದರೆಗಳಿರುತ್ತೆ. ಖಿನ್ನತೆಗೆ ಮತ್ತೆ ಕಾರಣಗಳು ಹಲವಾರು. ಜೆನೆಟಿಕ್ ಇರ್ಬೋದು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ, ರಾಸಾಯನಿಕ ಅಂಶಗಳ ವ್ಯತ್ಯಾಸದಿಂದ ಇರ್ಬೋದು, ಅಥವಾ ಹೈಪೋಥೈರಾಯ್ಡಿಸಮ್ ಇರ್ಬೋದು, ಬೇರೆ ಮೆಡಿಕಲ್ ಪ್ರಾಬ್ಲಮ್ಸ್ ಇಂದ ಕೂಡ ಖಿನ್ನತೆ ಆಗುವ ಸಾಧ್ಯತೆಗಳಿರುತ್ತೆ. ಇನ್ನು ಕೆಲವೊಮ್ಮೆ ಹೆಂಗಸರಲ್ಲಿ ಕೆಲವೊಂದು ಓಸಿ ಪಿಲ್ಸ್ ಅಥವಾ ಬೇರೆ ಮೆಡಿಕೇಶನ್ಸ್ ಇಂದನೂ ಕೂಡ ಖಿನ್ನತೆ ಬರುವ ಸಾಧ್ಯತೆಗಳಿರುತ್ತೆ. ಸೊ ಖಿನ್ನತೆ ಇನ್ನು ಕೆಲವೊಮ್ಮೆ ಈ ಎಂಡೋಜಿನಿಯಸ್ ಅಂದ್ರೆ ಈ ಜೆನೆಟಿಕ್, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಸೂಸೈಡ್, ಆ ಥರ ಎಲ್ಲ ಇದ್ದಾಗೆ ಖಿನ್ನತೆ ಬರುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸಾಮಾನ್ಯವಾಗಿ ಯಾರಲ್ಲಾದ್ರೂ ಕಾಡುತ್ತೆ, ಮಕ್ಕಳಲ್ಲಿ ಇರ್ಬೋದು, ಅಥವಾ ಅಡಾಲಸೆಂಟ್ ಡಿಪ್ರೆಷನ್ ಇರುತ್ತೆ, ಅಥವಾ ಇನ್ನ ಮಿಡ್ಲ್ ಏಜ್ ಡಿಪ್ರೆಷನ್, ಓಲ್ಡ್ ಏಜ್ ಡಿಪ್ರೆಷನ್, ಯಾವ ವಯಸ್ಸಲ್ಲಾದ್ರೂ ಈ ಖಿನ್ನತೆ ಅಥವಾ ಡಿಪ್ರೆಷನ್ ಬರೋ ಸಾಧ್ಯತೆ ಇರುತ್ತೆ. ಖಿನ್ನತೆ ಕೆಲವು ಲಕ್ಷಣಗಳೇನು? ಈ ಖಿನ್ನತೆ ಅಂದ್ರೆ ನಾವ್ ಎಲ್ಲಾರ್ಗು ಅನ್ಸುತ್ತೆ, ಓ ಈ ಲಾಕ್ಡೌನ್ ಟೈಮ್ ನಂಗೆ ತುಂಬಾ ಬೋರ್ ಆಗ್ತಾ ಇದೆ, ನಂಗೆ ಬೇಜಾರಾಗ್ತಿದೆ, ಟೈಮ್ ಕಳಿಯಕ್ ಗೊತ್ತಾಗ್ತಿಲ್ಲ. ಸೊ ಈ ತರ ಬೋರ್ಡಮ್ನ ನೀವು ಖಿನ್ನತೆಗೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಖಿನ್ನತೆ ಅಂದ್ರೆ ಮುಖ್ಯವಾಗಿ ಒಂದ್ ರೀತಿಯ ಮನಸ್ಸಿನ ಬೇಜಾರು, ಸ್ಯಾಡ್ನೆಸ್. ಈ ಸ್ಯಾಡ್ನೆಸ್ ಅಥವಾ ಬೇಜಾರು ಇಡೀ ದಿನ ಇರ್ಬೋದು ಆ ಮನುಷ್ಯನ್ಗೆ, ಬೆಳಿಗ್ಗೆಯಿಂದ ರಾತ್ರಿವರೆಗೂ, ಅಥವಾ ಬೆಳಗಿನ ಜಾವ ತುಂಬಾ ಎಂಡೋಜಿನಿಯಸ್ ಡಿಪ್ರೆಷನ್ ಅಲ್ಲಿ ಬೆಳಗಿನ ಜಾವ ಅವ್ರಿಗೆ ತುಂಬಾ ಸಂಕಟ, ಹಿಂಸೆ, ಏನೋ ಬೇಸರ. ಸೊ ಈ ಬೇಜಾರು ಬೆಳಗಿನ ಜಾವ ಜಾಸ್ತಿ ಇದ್ದು ಸುಮಾರು ಜನಕ್ಕೆ ಮಧ್ಯಾಹ್ನ ಅಥವಾ ಸಂಜೆ ಮೇಲೆ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಗ್ಬೋದು. ಸೊ ಈ ಸ್ಯಾಡ್ನೆಸ್ ಅಥವಾ ಬೇಜಾರು ಇಡೀ ದಿನ ಇರಬೇಕು, ಮತ್ತೆ ಸಾಕಷ್ಟು ಮಟ್ಟಿಗೆ 1 ವಾರ ಅಥವಾ 2 ವಾರ ಅಷ್ಟು ಮಟ್ಟಿಗಿದ್ರೆ ಈ ಬೇಜಾರು ಅಥವಾ ಡಿಪ್ರೆಷನ್ ಅಂತ ಹೇಳ್ಬೋದು. ಇನ್ನು ಕೆಲವೊಮ್ಮೆ ಅವ್ರಿಗೆ ಆಸಕ್ತಿನೇ ಇರಲ್ಲ, ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ, ಏನು ಮಾಡೋದ್ ಬೇಡ,
ಏನ್ ಮಾಡಿದ್ರು ಅವ್ರಿಗೆ ಖುಷಿ ಕೊಡೋದಿಲ್ಲ. ಅಡ್ಗೆ ಮಾಡಿದ್ರೆ ಖುಷಿ ಕೊಡಲ್ಲ, ಅಥವಾ ಪುಸ್ತಕ ಓದ್ರೆ ಖುಷಿ ಕೊಡಲ್ಲ, ಅಥವಾ ಮೂವಿ ನೋಡಿದ್ರೆ ಖುಷಿ ಕೊಡಲ್ಲ. ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ. ಮುಂಚೆ ಏನಾದ್ರೂ ಬೇರೆಯವ್ರ ಹತ್ರ ಮಾತಾಡಿದ್ರೆ ಖುಷಿ ಕೊಡ್ತಿತ್ತು. ಸೊ ಯಾವ ರೀತಿಯೂ ಕೂಡ ಅವರಿಗೆ ಆನಿಡೋನಿಯಾ, ಎಲ್ಲಾದ್ರಲ್ಲೂ ಒಂಥರ ನಿರಾಶೆ. ಸೊ ಈ ತರ ಇದ್ರೂ ಕೂಡ ಖಿನ್ನತೆ ಲಕ್ಷಣಗಳಿರ್ಬೋದು. ಇನ್ ಕೆಲವೊಮ್ಮೆ ಖಿನ್ನತೆ ಇದ್ದವ್ರಿಗೆ ಸುಸ್ತು, ಈ ಸುಸ್ತಿಗೆ ಯಾವುದೇ ರೀತಿಯ ಬೇರೆ ದೈಹಿಕ ಇಲ್ದೇನೂ ಕೂಡ ಅವ್ರಿಗೆ ಯಾವಾಗ್ಲೂ ನಮ್ಗೆ ಸುಸ್ತಾಗ್ತಾ ಇದೆ, ಮೈಕೈ ನೋವು, ತಲೆನೋವು, ಬೆನ್ನೋವು. ಸೊ ಈ ತರ ಹಲವಾರು ನೋವುಗಳಿದ್ರು ಕೂಡ, ಬಾಡಿ ಏಕ್ಸ್, ಸೊಮ್ಯಾಟಿಕ್ ಪೇನ್ ಇದ್ರೂ ಕೂಡ ಡಿಪ್ರೆಷನ್ ಲಕ್ಷಣಗಳಿರುತ್ತೆ. ಸೊ ಡಿಪ್ರೆಷನ್ ಅಲ್ಲಿ ತೀವ್ರತೆ ಜಾಸ್ತಿ ಆಗ್ಬೋದು. ಬಹಳಷ್ಟು ಮಟ್ಟಿಗೆ ಡಿಪ್ರೆಷನ್ ಟ್ರೀಟ್ ಮಾಡಿಲ್ಲ ಅಂದ್ರೆ ಸಿವಿಯರಿಟಿ ಹೆಚ್ಚಾಗೋ ಸಾಧ್ಯತೆಗಳಿರುತ್ತೆ. ತುಂಬಾ ಸಿವಿಯರ್ ಡಿಪ್ರೆಷನ್ ಅವ್ರಿಗೆ ಒಂದ್ ರೀತಿ ಜುಗುಪ್ಸೆ, ಜೀವನನೇ ಬೇಡ, ಬದುಕಿರೋದ್ ಬೇಡ, ನನ್ಗೆ ಸೂಸೈಡ್ ಮಾಡ್ಕೊಂಡ್ರೆ ನನ್ಗೆ ಸಮಾಧಾನ ಸಿಗ್ಬೋದೇನೋ, ಏನು ನಂಗ ಈ ಭೂಮಿ ಮೇಲಿರೋದು ನನ್ಗೆ ಪನಿಷ್ಮೆಂಟು, ನಾನು ಹೊಟ್ಟೋಗ್ಬೇಕು. ಸೊ ಈ ತರ ಒಂದು ನಕಾರಾತ್ಮಕ ಆಲೋಚನೆಗಳು ಬಂದರೂ ಕೂಡ ನಮ್ಗೆ ಡಿಪ್ರೆಷನ್ ಕಾಯಿಲೆ ಇರೋ ಸಾಧ್ಯತೆಗಳು ಬಹಳಷ್ಟು ಮಟ್ಟಿಗೆ ಇದೆ. ಸೊ ನನ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಡಿಪ್ರೆಷನ್ ಅಥವಾ ಖಿನ್ನತೆ ಅಥವಾ ಸ್ಲೀಪ್ನೆಸ್ನೆಸ್, ಈ ಆಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಒಂದು ರೀತಿಯ ಮನಸ್ಸಿನ ತೊಂದರೆಗಳು. ಹಲವಾರು ತಪ್ಪು ಕಲ್ಪನೆಗಳಿದೆ. ಯಾಕಂದ್ರೆ ಇನ್ನ ಸೈಕಾಟ್ರಿಸ್ಟ್ ಹತ್ರ ಹೋಗೋದು ಅಥವಾ ಕೌನ್ಸಿಲಿಂಗ್ ತಗೊಳ್ಳೋದು ಸಾಕಷ್ಟು ಮಟ್ಟಿಗೆ ನಮ್ಮ ದೇಶದಲ್ಲಿ ಬಹಳ ಸ್ಟಿಗ್ಮಾ ಇದೆ. ಯಾರು ಹೋಗಿ ಅವ್ರ ಮನಸ್ಸು ಬಿಚ್ಚಿ ಹೇಳ್ಕೊಳಕ್ ಇಷ್ಟ ಪಡೋದಿಲ್ಲ. ಯಾಕಂದ್ರೆ ದೈಹಿಕ ವ್ಯತ್ಯಾಸಗಳಾದಾಗ, ನಮ್ಗೆ ಜ್ವರ ಬಂದಾಗ ಹೋಗಿ ಹೇಳ್ಕೊತೀವಿ, ಆದ್ರೆ ಮನಸ್ಸಿನ ತೊಂದರೆ ಇದ್ದಾಗ ಯಾರು ಹೇಳ್ಕೊಳ್ಳಿಕ್ಕೆ ಅಷ್ಟು ಇಷ್ಟಪಡೋದಿಲ್ಲ. ಸೊ ಮೊದಲನೇದಾಗೆ ಈ ಸ್ಟಿಗ್ಮಾ, ಅಥವಾ ನನ್ಗೆ ಡಿಪ್ರೆಷನ್ ಇದ್ದವ್ರಿಗೆ ತಪ್ಪು ಕಲ್ಪನೆಗಳಿರುತ್ತೆ. ನಾನು ತುಂಬಾ ವೀಕ್ ಇರ್ಬೋದು, ನಾನು ಸ್ಟ್ರಾಂಗ್ ಆಗ್ಬೇಕು, ನಾನ್ ಸರಿಪಡಿಸ್ಕೊಳ್ಬೇಕು, ಅದ್ ನನ್ ತಪ್ಪು. ಸೊ ಈ ತರ ತಪ್ಪು ಕಲ್ಪನೆಗಳಿಂದ ನಾವು ಮೊದಲನೇದಾಗಿ ಹೊರಗೆ ಬರ್ಬೇಕು. ಸೊ ಡಿಪ್ರೆಷನ್, ಆಂಗ್ಸೈಟಿ ಎಲ್ಲ ಒಂದ್ ರೀತಿಯ ಈಗ ದೇಹದ ತೊಂದರೆಗಳಿದ್ದಂಗೆ ಮನಸ್ಗೂ ಕೂಡ ಬಹಳಷ್ಟು ಮಟ್ಟಿಗೆ ತೊಂದರೆಗಳು ಬರುತ್ತೆ. ಸೊ ಈಗ ಮೈಲ್ಡ್ ಅಥವಾ ಮಾಡ್ರೇಟ್ ಇರುವಾಗ ಸಾಕಷ್ಟು ಮಟ್ಟಿಗೆ ವಿ ಕ್ಯಾನ್ ಫೈಟ್ ಇಟ್ ಔಟ್. ಒಂದು ರೀತಿಯ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸು, ಎಕ್ಸಸೈಸು, ಯೋಗ, ಮೆಡಿಟೇಷನ್ ಹೆಲ್ಪ್ ಆದ್ರೂ ಕೂಡ ಡಿಪ್ರೆಷನ್ ಅನ್ನೋ ಕಾಯಿಲೆ ಇದ್ದವರು ಕರೆಕ್ಟಾಗಿ ಚಿಕಿತ್ಸೆ ತಗೊಳ್ಳೋದು ಬಹಳ ಅವಶ್ಯಕತೆ ಆಗುತ್ತೆ. ಯಾಕಂದ್ರೆ ತುಂಬಾ ಜನಕ್ಕೆ ಮೆಡಿಕೇಶನ್ಸು ಅಥವಾ ಮಾತ್ರೆಗಳು ತಗೊಳಕ್ಕೆ ಬಹಳ ಹೆಸಿಟೇಟ್ ಮಾಡ್ತಾರೆ. ಅಂದ್ರೆ ನಾವು ಯೋಗದಲ್ಲೇ ಸರಿ ಮಾಡ್ಕೋತೀವಿ, ಮೆಡಿಟೇಷನ್ ಮಾಡ್ತೀವಿ, ಒಂದ್ ರೀತಿ ಮಾತ್ರೆ ತಗೊಂಡ ತಕ್ಷಣ ನಾವು ಕಾಯಿಲೆ ಅಂತ ಅನ್ಕೊಂಡ್ಬಿಡ್ತೀವಿ. ಸೊ ನಮ್ಗೆ ಮಾತ್ರೆ ಅಡಿಕ್ಷನ್ ಆಗುತ್ತೆ. ಅಥವಾ ಇನ್ನು ಕೆಲವು ಮಾತ್ರೆಗಳು, ಇವು ನಿದ್ದೆ ಮಾತ್ರೆಗಳು, ಸೊ ಸಾಕಷ್ಟು ಮಟ್ಟಿಗೆ ನಾವು ಅವಾಯ್ಡ್ ಮಾಡಬೇಕು. ಸೊ ಇಂಥ ತಪ್ಪು ಕಲ್ಪನೆಯಿಂದ ನೀವು ಮೊದಲನೇದಾಗೆ ಹೊರಗೆ ಬರಬೇಕು. ಸೊ ಯಾಕಂದ್ರೆ ಈಗ ಸಾಕಷ್ಟು ಮಟ್ಟಿಗೆ ಡಿಪ್ರೆಷನ್ ಅಥವಾ ಆಂಗ್ಸೈಟಿಗೆ ಚಿಕಿತ್ಸೆ ಸಾಕಷ್ಟು ರಿಸರ್ಚ್ ಮಾಡಿ ಹೇಳಿದೆ, ಇದು ಮನಸ್ಸಿನ ಅಥವಾ ಬ್ರೈನ್ನ ವ್ಯತ್ಯಾಸಗಳಿಂದ ಈ ತರ ತೊಂದರೆಗಳಾಗ್ತಿರೋದು. ಸೊ ಅವರಿಗೆ ಸಪೋರ್ಟ್ ಸಿಸ್ಟಮ್ಗೆ, ಮೆದುಳಿನ ರಾಸಾಯನಿಕ ಅಂಶ ಮತ್ತೆ ಬ್ಯಾಲೆನ್ಸ್ ಬರ್ಲಿಕ್ಕೆ ಅವರು ಚಿಕಿತ್ಸೆ ತಗೊಳ್ಬೇಕಾಗುತ್ತೆ. ಸೊ ಈ ಚಿಕಿತ್ಸೆಯಲ್ಲಿ ಫಾರ್ಮಕಲಾಜಿಕಲ್ ಇದೆ. ಈ ಫಾರ್ಮಕಲಾಜಿಕಲ್ ಅಂದ್ರೆ ಮೆಡಿಸಿನ್ಸ್ ಮೂಲಕ, ಅಥವಾ ECT, ಅಥವಾ ಸೈಕಲಾಜಿಕಲ್ ಕೌನ್ಸಿಲಿಂಗ್, ಅಥವಾ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ. ಸೊ ಈ ತರ ನೀವು ಚಿಕಿತ್ಸೆ ತಗೊಂಡ್ರೆ ಸಾಕಷ್ಟು ಮಟ್ಟಿಗೆ ಬೇಗ ಗುಣಮುಖ ಆಗ್ತೀರಾ. ಇನ್ ಕೊನೆಗೆ ಲಾಸ್ಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಒಂದ್ ರೀತಿಯ ಮೊದಲನೇದಾಗಿ ನಾವು ನಮ್ಮ ಜೀವನದ ಶೈಲಿಯನ್ನು ಆದಷ್ಟು ಮಟ್ಟಿಗೆ ಬದಲಾವಣೆ ಮಾಡ್ಕೋಬಹುದು ಇದರಿಂದ ಹೊರಗೆ ಬರ್ಲಿಕ್ಕೆ. ಮೊದಲನೇದಾಗಿ ಸ್ವರಿವು, ಸೆಲ್ಫ್ ಅವೇರ್ನೆಸ್ ಅಂದ್ರೆ ನಮ್ಮ ಭಾವನೆಗಳನ್ನು ಅರ್ಥಿಕೊಳ್ಳುವುದು, ನಮ್ಮ ಸ್ಟ್ರೆಂತ್, ನಮ್ಮ ವೀಕ್ನೆಸ್ ಬಗ್ಗೆ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗುತ್ತೆ. ಸೆಕೆಂಡ್ ಇಸ್ ಅಕ್ಸೆಪ್ಟೆನ್ಸ್. ನಾವು ಸಹಾಯ ತಗೊಳ್ಳಿಕ್ಕೆ ಮೊದಲು ನಾವು ಸೆಲ್ಫ್ ಅವೇರ್ನೆಸ್ ಟುವರ್ಡ್ಸ್ ಅವರ್ ಎಮೋಷನ್ಸ್ ಅಥವಾ ನಾವು ಭಾವನೆಗಳಿಗೆ ನಾವು ಐಡೆಂಟಿಫೈ ಮಾಡ್ಕೊಂಡ್ರೆ ಹೆಲ್ಪ್ ತಗೊಳ್ಳಿಕ್ಕೆ ಬಹಳ ಸುಲಭ. ಸೊ ಯಾಕಂದ್ರೆ ಹೆಲ್ಪ್ ಸೀಕಿಂಗ್ ಬಿಹೇವಿಯರು ತುಂಬಾ ಮುಖ್ಯ ಚಿಕಿತ್ಸೆ ತಗೊಂಡು ಹುಷಾರಾಗ್ಲಿಕ್ಕೆ.
ಮತ್ತೆ ನಮ್ಮ ಭಾವನೆಗಳು ಈ ನಕಾರಾತ್ಮಕದಿಂದ ಸಕಾರಾತ್ಮಕ ಭಾವನೆಗಳಿಗೆ ನಾವು ಒಳಪಡಿಸ್ಕೋಬೇಕು. ಮತ್ತೆ ಒತ್ತಡ ನಿರ್ವಹಣೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಸೊ ಅದು ಸಾಕಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀರಾ. ಸೊ ಒಂದು ರೊಟೀನ್ ಫಾಲೋ ಮಾಡೋದು ಇಸ್ ವೆರಿ ಇಂಪಾರ್ಟೆಂಟ್. ಈ ಟೈಮಲ್ಲಿ ಬಹಳ ಕಷ್ಟ, ಇಟ್ಸ್ ಅಂಡರ್ಸ್ಟ್ಯಾಂಡಬಲ್, ಯಾಕಂದ್ರೆ ಸೋಷಿಯಲ್ ಐಸೋಲೇಷನ್ ಅಂತ ಹೇಳ್ತಾರೆ. ಸೊ ಆದಷ್ಟು ಮಟ್ಟಿಗೆ ನಿಮ್ಗೆ ಈ ಸುಮಾರು ಜನ ಕಂಟಿನ್ಯೂಸ್ ಟಿವಿ ವ್ಯೂಯಿಂಗ್, ನಾವು ನೋಡಿರೋ ಪ್ರಕಾರ ಕರೋನಾ ವೈರಸ್ ಬಗ್ಗೆನೇ ಇಡೀ ದಿನ ಮಾಹಿತಿ ಕೊಡ್ತಿರ್ತಾರೆ ಮೀಡಿಯಾದಲ್ಲಿ. ಸೊ ನಾನು ಹೇಳೋದೇನು ಇಷ್ಟಪಡ್ತೀನಿ ಅಂದ್ರೆ, ಎಷ್ಟು ಬೇಕಷ್ಟೇ 1 hour ಇರ್ಬೋದು ಅಥವಾ ½ an hour ಇರ್ಬೋದು, ತಿಳ್ಕೊಂಡು ಬೇರೆ ಟೈಮಲ್ಲಿ ನೀವು ಹೊಸ ಹವ್ಯಾಸ ಕಲಿಯೋಕ್ಕೆ ಅಥವಾ ಕನ್ಸ್ಟ್ರಕ್ಟಿವ್ ವರ್ಕ್ ಅಲ್ಲಿ ನೀವು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ. ಸುಮಾರು ಜನ ಹೇಳ್ತಾರೆ ಇಡೀ ದಿನ ನಮ್ಗೆ ಟಿವಿ ನೋಡಿ ನಮ್ಗೆ ಆಂಗ್ಸೈಟಿ ಆಗ್ಬಿಟ್ಟಿದೆ, ನಮ್ಗೆ ಭಯ ಪಟ್ಟಿದೀವಿ ಅಂತ. ಸೊ ರೆಸ್ಟ್ರಿಕ್ಟ್ ಲಿಮಿಟ್ ಯುವರ್ ಟೈಮ್ ಇನ್ ವ್ಯೂಯಿಂಗ್ ಅಂಡ್ ಬೇರೆ ಕನ್ಸ್ಟ್ರಕ್ಟಿವ್ ಆಕ್ಟಿವಿಟೀಸ್ ಅಲ್ಲಿ ನೀವು ಹೆಚ್ಚು ಆಕ್ಟಿವಿಟೀಸ್ ಅಲ್ಲಿ ನೀವು ಪಡಿಬೇಕಾಗುತ್ತೆ. ಇನ್ನು ಕೆಲವು ಸಮಸ್ಯೆದ ಪರಿಹಾರಗಳು ಅಂಡ್ ಟೇಕಿಂಗ್ ಆಲ್ ದ ಪ್ರಿಕಾಷನ್ಸ್ ಟು ಮೇಕ್ ಶ್ಯೂರ್ ದಟ್ ಯು ಗೆಟ್ ಬೆಟರ್. ಸೊ ಈ ವಿಚಾರದಲ್ಲಿ ನಾನು ಅನ್ಕೊಂಡಿದ್ದೀನಿ ಸಾಕಷ್ಟು ಮಟ್ಟಿಗೆ ನೀವು ಒಂದು ರೀತಿಯ ಓವರ್ ವ್ಯೂ ಸಿಕ್ಕಿದೆ. ಕಾಮನ್ಲಿ ಅಕರಿಂಗ್ ಪ್ರಾಬ್ಲಮ್ಸ್ಗೆ ಅಂದರೆ ಸ್ಲೀಪ್ಲೆಸ್ನೆಸ್ಗೆ ಅಥವಾ ಆಂಗ್ಸೈಟಿ ಅಥವಾ ಡಿಪ್ರೆಷನ್ಗೆ ಸ್ವಲ್ಪ ಮಟ್ಟಿಗೆ ಹೋಗ್ಲಿ ಮಾಹಿತಿಗಳು ಸಿಕ್ಕಿದೆ. ಮಾಹಿತಿಗಳು ಸಿಕ್ಕಿದ ಮೇಲೆ ದಯವಿಟ್ಟು ಐಡೆಂಟಿಫೈ ಮಾಡಿಕೊಂಡು ಸಾಕಷ್ಟು ಮಟ್ಟಿಗೆ ಬೇಗ ಚಿಕಿತ್ಸೆ ತಗೊಂಡು ಗುಣಮುಖರಾಗ್ರಿ. ನಮಸ್ಕಾರ.